ಹೋಗಿರ್ತೀರಾ? ಯಾವಾಗಲೂ ಹೋಗೋ ಹಾಗೆ ನಿಮ್ಮ ಅಪ್ಪನ ಹಿಂದೆ ಹೋಗಿರ್ತೀರಾ. ಸ್ವಂತ ಬುದ್ಧಿ ಅಂತೂ ಇಲ್ಲ ನಿಮಗೆ. ಅವ್ರು ಹೇಳಿದ ಚಾಕ್ರಿ ಮಾಡಿಕೊಂಡು ಬಿದ್ದಿರೋದು ಅಷ್ಟೇ ತಾನೇ ನಿಮ್ಮ ಕೆಲಸ. ನೆನ್ನೆನೂ ಹಾಗೆ ಅವ್ರದ್ದೇ ಯಾವುದೋ ಜುಜ್ವಿ ಕೆಲಸ ಮಾಡೋಕ್ಕೆ ಅಂತ ಹೋಗಿರ್ತೀರ ಅಷ್ಟೇ. ಅದು ಬಿಟ್ಟು ಇನ್ನೇನ್ರಿ ಮಾಡಕ್ಕೆ ಬರುತ್ತೆ ನಿಮಗೆ? ಅದು ಹಂಗಲ್ಲ ನೀಲು. ಅಪ್ಪನ ಜೊತೆಗೆ ಅದು ಕೆಲಸ. ನನಗೆ ಸುಮ್ಮನೆ ಹೇಳಿದ ಕತೆನೇ ಹಳೆ ಟೇಪ್ ರೆಕಾರ್ಡರ್ ಥರ ಸುತ್ತಾ ಇರಬೇಡಿ. ನನಗೆ ಯಾವ ವಿಷಯನೂ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೀರಾ? ಹಾಂ, ಅದೆಲ್ಲ ನಿಮ್ಮ ಭ್ರಮೆ ಅಷ್ಟೆ. ನನಗೆ ಎಲ್ಲ ವಿಷಯನೂ ಗೊತ್ತಿದೆ. ಇದೇನು ಹೇಳ್ತಿದ್ದಾಳಪ್ಪ ಇವಳು? ಎಲ್ಲ ಒಟ್ಟೊಟ್ಟಂಗೆ ಮಾತಾಡ್ತಾವಳೆ. ಇವಳು ಮಾತಾಡ್ತಿರೋ ರೀತಿ ನೋಡ್ತಿದ್ರೆ ಇವಳು ನಮ್ಮ ಮಾತನ್ನೆಲ್ಲ ಕೇಳಿಸ್ಕೊಬಿಟ್ಟವಳೆ ಅನ್ನಿಸ್ತದಲ್ಲ. ಶಿವನೇ, ಏನು ಮಾಡ್ನಪ್ಪ ಈಗ? ಗೊತ್ತಾಯ್ತಾ ಇಲ್ವಲ್ಲ? ಮತ್ತೆ ಇವತ್ತು ಇಲ್ಲಿಗೆ ಬಂದು ಅಪ್ಪ ಅಮ್ಮನ ದೃಷ್ಟಿಲಿ ಒಳ್ಳೆಯವನಾಗಬೇಕು ಅಂತಿದ್ಯಾ? ನಿಮ್ಮಿಂದ ಒಳ್ಳೆದನ್ನ ಪಾಠ ಕಲಿಯೋ ಅವಶ್ಯಕತೆ ನಮಗಿಲ್ಲ. ಮೊದಲು ನೀವು ಈ ಮನೆ ಕಡೆ ಬರೋದು ನಿಲ್ಸಿದ್ರೆ ಅದೇ ನಮಗೆ ತುಂಬಾ ಒಳ್ಳೇದು. ಅದನ್ನ ಹೇಳೋ ಹಕ್ಕು ನಿನಗಿಲ್ಲ ಸಿಂಚನ. ಇದು ಅವನಿಗೂ ಮನೆನೇ. ಇಲ್ಲಿಗೆ ಇಷ್ಟ ಬಂದಾಗ ಹೋಗಿ ಬಂದು ಮಾಡ್ಬೋದು ಅಂತ ಅತ್ತೆ ಮಾವನೇ ಹೇಳಿದ್ದಾರೆ ಅವನಿಗೆ. ಅವನ ಹತ್ರ ಬರಬೇಡ ಅನ್ನೋ ಹಕ್ಕು ನಿನಗಿಲ್ಲ. ಯಾಕೆ? ಕೇಳೋ ಹಕ್ ನನಗೆ ಯಾಕ್ರಿ ಇಲ್ಲ? ನಮಗೂ ಅವ್ರಿಗೂ ಏನು ಸಂಬಂಧ ಇಲ್ಲ ಅಂದ್ಮೇಲೆ ಅವ್ರು ಯಾಕ್ರಿ ಬರ್ಬೇಕು ಇಲ್ಲಿ? ಯಾಕೆ ಅಂದ್ರೆ ನಮ್ಮ ಅಪ್ಪನ ಹತ್ರ ದುಡ್ಡು ಕೇಳಕ್ಕೆ ಅಲ್ವೇನಾ? ಅವ್ರಿಗೆ ಅಷ್ಟು ಕೆಟ್ಟ ಬುದ್ಧಿ ಇಲ್ಲ ಬಾವ. ಅವ್ರಿಗೇನಾರ ಆ ಥರ ಬುದ್ಧಿ ಇದ್ದಿದ್ರೆ ನೀವಿಬ್ರು ಇವತ್ತು ಈ ಪರಿಸ್ಥಿತಿನಾಗ ಇರ್ತಿರ್ಲಿಲ್ಲ. ಅವ್ರಿಗೆ ಪ್ರೀತಿ ವಿಶ್ವಾಸಕ್ಕಷ್ಟೇ ಬೆಲೆ. ಸಾಕು ಸುಮ್ನಿರಮ್ಮ. ದುಡ್ಡು ಹೇಳಕ್ ಬರಬೇಡ ಇಲ್ಲಿ. ಕಂದಕ್ಕೆ ತಕ್ಕ ಬಂತೆ ಅನ್ನೋ ಹಾಗೆ ಗಂಡಂಗೆ ಸಪೋರ್ಟ್ ಮಾಡ್ಕೊಂಡ್ ಬಂದ್ಬಿಟ್ಲಿ ಇಲ್ಲಿ. ಈಗ ನೀವು ಯಾಕೆ ಬಂದಿರೋದು ಅದನ್ನ ಹೇಳಿ ಮೊದಲು. ಅವ್ರೇನು ಅವರಾಗೆ ಬಂದಿಲ್ಲ ರೀ. ನಾನೇ ಫೋನ್ ಮಾಡಿ ಹಿಂಗಾಗೋಗಿದೆ ಬನ್ನಿ ಅಂತ ಕರೆದಿರೋದು. ಅದಕ್ಕೆ ಅಲ್ಲ, ವೆಂಕಿ ಅಣ್ಣಂಗೂ ಈ ಮನೆಗೂ ಸಂಬಂಧ ಇಲ್ಲ ಅಂದಮೇಲೆ ಅವನು ಯಾಕೆ ಈ ಮನೆ ವಿಚಾರದಲ್ಲಿ ತಲೆ ತೂರಿಸ್ಬೇಕು? ಏನಾದರೂ ನೋಡ್ಕೊಳಕ್ಕೆ ನಾವಿಬ್ರು ಇದೀವಲ್ಲ. ನೀವಿಬ್ರು ಇರೋದ್ರಿಂದಲೇ ಈಗ ಈ ಮನೆ ಒಡೆದು 2 ಭಾಗ ಆಗಿರೋದು. ಈ ವೈಭವನ ಕಣ್ಣಿಂದ ನೋಡಕ್ಕಾಗದೆ ಅತ್ತೆ ಮಾವ ಯಾರಿಗೋ ಹೇಳ್ದೇನೆ ಯಾತ್ರೆಗೆ ಹೋಗಿರೋದು. ಸುಮ್ನಿರ ಸಾಕು. ನಮ್ಮ ವಿಷಯದಾಗೆ ಮನೆನ ಭಾಗ ಮಾಡಿದೀವಿ. ಅವ್ರನ್ನ ಮನೇಲೆ ಇಟ್ಕೊಂಡಿದೀವಿ. ಅವ್ರನ್ನ ಮನೆಯಿಂದ ಆಚೆ ಹಾಕಿಲ್ಲ. ಹಕ್ಕಿನ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮಗಿಲ್ಲ. ಮರ್ಯಾದೆಯಿಂದ ಈಗ ಇಲ್ಲಿಂದ ಹೋದ್ರೆ ಸರಿ, ಪರಿಣಾಮ ನೆಟ್ಟಿಗಿರಲ್ಲ. ಏಕೆಣ್ಣ ನೋಡು, ಮತ್ತೆ ಹೇಳ್ತಾ ಇದ್ದೀನಿ, ನಿನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಸುಮ್ಮನೆ ಇಲ್ಲಿಂದ ಹೊರಟ್ಬಿಡಿ ಪ್ಲೀಸ್. ಏನು ಹಾಗೆ ನೋಡ್ತಾ ಇದೆಯಾ? ನೀನು ಹಾಗೆ ನೋಡಿದ್ರೆ ನಾನು ಹೆದರ್ಕೊಂಡ್ಬಿಡ್ತೀನಾ?
ಮುಚ್ಚ ಬಾಯಿ ಸಾಕು. ಆಗ್ಲಿಂದ ನೋಡ್ತಾ ಇದ್ದೀನಿ. ಒಂದ್ಸಲ ಹೇಳಿ ಅರ್ಥ ಆಗಲ್ವ ನಿನಗೆ? ಇವನಿಗೆ ಬಾಯಿ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಅನ್ಸುತ್ತೆ. ಹರೀಶ್, ಏಯ್, ನನ್ನ ಗಂಡನ್ಗೆ ಹೊಡೆಯೋಷ್ಟು ದೊಡ್ಡವನಾಗಿ ಬೆಳೆದ್ಬಿಟ್ಯಾ? ಎಷ್ಟೋ ಧೈರ್ಯ! ಏನ್ ತಪ್ಪು ಮಾಡಿದ್ರು? ನನ್ನ ಗಂಡ ಏನ್ ತಪ್ಪು ಮಾಡಿದ್ದಾರೆ? ತಪ್ಪೆಲ್ಲ ನೀನೇ ಮಾಡಿದ್ದು. ಹರಿ, ಇಷ್ಟೆಲ್ಲ ಅವಮಾನ ಆಗ್ತಿದ್ರು ಸುಮ್ಮನೆ ನಿಂತ್ಕೊಂಡಿಲ್ಲ. ನಾಳೆ ಬಾರಿಸ್ಬೇಕಾನೆ. ಸಿಂಚನ, ನಾನು ಮತ್ತೆ ವೆಂಕಿ ಅಣ್ಣಂಗೆ ಹೊಡೆದ್ರೆ ಅವನ ಮರ್ಯಾದೆ ಏನಾಗತ್ತೆ? ನನಗೂ ಅವನಿಗೂ ಏನು ವ್ಯತ್ಯಾಸ ಇರುತ್ತೆ ಹೇಳು? ನಿಮ್ಗೆ ಖುಷಿ ಆಗಿರ್ಬೇಕಲ್ಲ, ತುಂಬಾ ಸಂತೋಷ ಆಗಿರ್ಬೇಕು. ಸ್ವಂತ ತಮ್ಮನಿಗೆ ಕಪಾಳ ಕುಡಿತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಇದ್ದೀರಲ್ಲ. ಅವನಿಗೆ ಹೊಡೆಯಷ್ಟು ದೊಡ್ಡವನೇ ಆಗ್ಬಿಟ್ಟಿಯ ನೀನು?